ಮೇಡಮ್ ಒಂದು ನಿಮಿಷ. ಸಡನ್ ಆಗಿ ಏನಾಯ್ತು ನಿಮ್ಗೆ? ನನ್ನ ಬಾಸ್ ಮೀಟ್ ಮಾಡ್ಬೇಕು ಇರಿ. ನೀವೇನ್ ಬಾಸ್ನ ಮೀಟ್ ಮಾಡೋದು? ಅವರೇ ನಿಮ್ಮನ್ನ ಮೀಟ್ ಮಾಡಕ್ ಕರೀತಾ ಇದಾರೆ. ನನ್ನನ್ನು ಮೀಟ್ ಮಾಡಕ್ ಕರೀತಿದಾರ? ನಿಮ್ಮನ್ನ ಅಷ್ಟೇ ಅಲ್ಲ, ಎಲ್ಲಾರನ್ನು ಕರೆದು ಒಂದ್ ಕಡೆ ಗುಡ್ಡೆ ಹಾಕು ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದಿದ್ದಾರಾ? ನೀವು ಬಂದು ಸೇರ್ಕೊಳ್ಳಿ. ನೀವಿಲ್ಲ ಅಂದ್ರೆ ಆಗುತ್ತಾ? ಹಂಗಂದ್ರೆ ಏನ್ರಿ? ಅಯ್ಯೋ ಬಾಯಿಗೆ ಏನೋ ಬಂತು ಹೇಳ್ದೆ. ಸರಿ ಬನ್ನಿ, ಬಾಸ್ ಕರೀತಾ ಇದಾರೆ. ಎಲ್ಲರನ್ನೂ ಯಾಕೆ ಕರೆದಿರ್ಬೋದು? ಹ್ಯಾಪಿ ನ್ಯೂ ಇಯರ್ ಸರ್. ವಿಷಯದ ಸೇಮ್ ಇದೆ. ಈ ನ್ಯೂ ಇಯರ್ ವಿಶಸ್ ಎಲ್ಲ ಒಂದು ಕಡೆ ಆದರೆ ನಿಂಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಅವಕಾಶ ಇದೆ. ನೀವು ನನ್ನ ಭಾವ ಸಿಕ್ಕಿದ್ದು ನನ್ನ ಲಕ್ ಅಂತಲೇ ಹೇಳ್ಬೋದು. ಕಮಾನ್ ಸಾರ್ಥಕ್, ಮೊದಲು ನಮ್ಮ ಫ್ರೆಂಡ್ಸ್, ಆಮೇಲೆ ಬಿಸ್ನೆಸ್ ಪಾರ್ಟ್ನರ್ಸ್, ನಂತರ ರಿಲೇಟಿವ್ಸ್. ನಾನು ಒಬ್ಬನೇ ನಿಮಗೆ ಸಪೋರ್ಟ್ ಮಾಡಿಲ್ಲ, ನೀವು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದ್ದೀರ. ಅದರಲ್ಲೂ ನಿಮ್ಮ ಸಪೋರ್ಟ್ ಇರ್ತದೆ ವೇದಾಂತ್. ನಾನು ಆದ್ಯನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ನೀವು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದೆ ಅತ್ತೆ ಮಾವನ ಹತ್ರ ಮಾತಾಡಿ ಒಪ್ಸಿದ್ದೀರ. ದಟ್ಸ್ ಬಿಕಾಸ್ ಇಟ್ ವಾಸ್ ಯೂ ಸಾರ್ಥಕ್. ಬೇರೆಯವ್ರು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಇಷ್ಟು ಬೇಗ ನಾನು ಕನ್ವಿನ್ಸ್ ಆಗ್ತಿದ್ನಲ್ವ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಭಯಪಟ್ಟಿದ್ದೆ. ಆದ್ಯ ಹೇಳಿದ್ದು ಸ್ಕೂಲಲ್ಲಿ ಯಾವುದೋ ಹುಡುಗ ಅವಳಿಗೆ ಲವ್ ಲೆಟರ್ ಕೊಟ್ಟಿದ್ದಕ್ಕೆ ಆ ಹುಡುಗನ ಕೈನೇ ಮುರಿದ್ಬಿಟ್ಟಿದ್ರಂತೆ. ಇಟ್ಸ್ ಓಕೆ ಸಾರ್ಥಕ್. I don't think it's the right way to talk about it. Anyways, Happy New Year. Have a great year ahead. Wish you the same. ನನ್ನ ಪ್ರಕಾರ ಪ್ರೀತಿಯಾಗಿದೆ. ಸೈಕೋ, ಇವತ್ತೇ ಕೊಡ್ತೀಯ, ನಾಳೆ ಕೊಡ್ತೀಯ? ವೇದಾಂತ್ ಸರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್. ಶೇಮ್ ಟು ಯು. ವಾಟ್? ನೀವು ಒಂಥರ ಸೂರ್ಯ ಇದ್ದಂಗೆ, ನಾವುಗಳು ನಿಮ್ ಸುತ್ತ ಸುತ್ತ ಗ್ರಹಗಳಿದ್ದಂಗೆ. ನೀವು ಈ ಕಡೆ ತಿರುಗಿದ್ರೇನೆ ಚಂದ. ನನ್ನ ಮನೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಸೊ ನೀವು ಕೂಡ ನನ್ನ ಫ್ಯಾಮಿಲಿ ಆಗ್ತೀರಾ. ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲ ನನ್ನ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಾನು ಇವತ್ತು ತುಂಬ ಟ್ರಸ್ಟ್ ಮಾಡ್ತೀನಿ. ಸಾರ್ಥಕ್, ನಮ್ಮ ಕಂಪನಿ ಲೆಗಸಿನ ಆದಿ ಆರ್ಗನೈಸೇಷನ್ ಇನ್ನು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋ ಕಂಪ್ಲೀಟ್ ಬಿಲೀಫ್ ನನಗಿದೆ. ಅದು ಬಿಟ್ಟರೆ ವಿಕ್ರಾಂತ್ ಒಂದು ಇವತ್ತು ಆಫೀಸಿಗೆ ಬಂದಿಲ್ಲ. ಒಂದು ಮದುವೆಗೆ ಹುಡುಗಿ ಜೊತೆ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ದೆ. ಅಫ್ಕೋರ್ಸ್ ಕಾಂತ, ನನ್ನ ಮೂತ್ ಸ್ವಿಂಗ್ಸ್ ಟ್ಯಾಂಟ್ರಮ್ಸ್ಗಳನ್ನ ಬಹಳ ಸಹಿಸ್ಕೊಂಡಿದ್ದೀರಾ. ಹ್ಯಾಪಿ ನ್ಯೂ ಟು ಯು ಟು. ಎಲ್ಲಾರನ್ನೂ ನಗ್ಸೋ ಜೀವಕ್ಕೆ ಕಣ್ಣಲ್ಲಿ ನೀರು ಬರೆಸ್ಬಿಟ್ರಲ್ಲ ಬಾಸ್. ನಾನು ಬೆಸ್ಟ್ ಕಮಿಡಿಯನ್ ಅವಾರ್ಡ್ ತಗೊಂಡಿರೋನು ಆಫೀಸಲ್ಲಿ. ಓವರ್ ಆಕ್ಟಿಂಗ್ ಮಾಡೋ ಅವಕಾಶ ಸಿಕ್ಕಲಿ ಅಂತ ಕಾಯ್ತಾ ಇರ್ತೀರಲ್ವಾ? ಗೊತ್ತಾಗೋಯ್ತಾ ಬಾಸ್? And yes, I definitely want to wish one more person. ಅದು ಅಮೂಲ್ಯ.
Thanks, Amulya, for being my side always. And you've been best at everything. ಎಣ್ಣೆ ಬೇಕು ಅಣ್ಣ ಊ ಊ ಊ. ರೇ ಕಾಂತ, ನಿಮ್ಮ ಬುದ್ಧಿ ಎಲ್ರಿ ಬಿಡ್ತೀರಾ? Anyways, I wish you all a happy new year once again. ಬಾಸ್, ಎಣ್ಣೆ ಹಾಳಾಗೋಗಿ ಕೇಕ್ ಆದ್ರೂ ಕಟ್ ಮಾಡೋಣ ಬನ್ನಿ ಬಾಸ್. Happy New Year. ಹ್ಯಾಪಿ ನ್ಯೂ ಇಯರ್. ಏನು ಈರುಳ್ಳಿ 100 ರೂಪಾಯ? ಸುಮ್ಮನೆ ಏನೇನೋ ರೇಟ್ ಹೇಳ್ಬೇಡಿ ಅಕ್ಕ ನೀವು. ಏನಮ್ಮ ಟಿವಿ ನೋಡಲ್ವಾ ನೀವು? ಈರುಳ್ಳಿಗೆ ಬಂಗಾರದ ಬೆಲೆ ಬಂದಿದೆ ಅಂತ ತೋರಿಸ್ತಾ ಇದಾರಲ್ಲ. ಅವ್ರು ತೋರಿಸ್ತಿದ್ದಾರೆ ಅಂತ ನೀವು 10-20 ರೂಪಾಯಿ ಏರಿಸ್ಬಿಡ್ತೀರಾ ಅಲ್ವಾ? ಅಲ್ಲ, ಯಾವಾಗ್ಲೂ ತರಕಾರಿ ತಗೊಳ್ಳೋದಕ್ಕೆ ಇಲ್ಲೇ ಬರ್ತೀವಿ, ಅಂಥದ್ರಲ್ಲಿ ನೀವು ನಮಗೆ ಜಾಸ್ತಿ ರೇಟ್ ಹೇಳ್ತೀರಲ್ಲ. ಅದೇ ಮತ್ತೆ ಏನ್ ಹುಡುಗಾಟನಾ? ನಮ್ಮವ್ರು ಈರುಳ್ಳಿ ಕೇಳ್ತಿದ್ದಾರೆ ಅಂದ್ರೆ ಈರುಳ್ಳಿನೂ ಕೊಡ್ಬೇಕು, ಬೆಳ್ಳುಳ್ಳಿನೂ ಕೊಡ್ಬೇಕು. ಇಲ್ಲ ಅಂದ್ರೆ ಪಕ್ಕದ ಅಂಗಡಿ ತನಕ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ. ವಾಪಸ್ ಯಾಕೆ ಬರ್ತೀನಿ? ಅದೇ ರೀ, ಅವತ್ತು ಟೀ ಶರ್ಟ್ ತಗೊಳ್ಬೇಕಾದ್ರೆ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ರಲ್ಲ, ಹಂಗನ್ಕೊಂಡೆ. ಒಳ್ಳೆ ಕತೆ ನಿಮ್ದು. ಅಲ್ಲಿ ಒಂದೊಂದು ಅಂಗಡಿಲೂ ಒಂದೊಂದು ರೇಟ್ ಇರುತ್ತೆ, ಆದ್ರಲ್ಲಿ ಮಾರ್ಕೆಟ್ ತುಂಬ ಒಂದೇ ರೇಟು. ಏನೋ ಒಂದಿನ ರೇಟ್ ಜಾಸ್ತಿ ಹೇಳ್ತಾರೆ ಅಂತ ಬೇರೆ ಅಂಗಡಿಗೆ ಹೋಗಕ್ಕಾಗಲ್ಲ. ವ್ಯವಹಾರದ ಫ್ರೆಂಡ್ಶಿಪ್ ಬಿಡಕ್ಕಾಗುತ್ತಾ? ಏನಮ್ಮ ಯಜಮಾನ್ರನ್ನೆಲ್ಲ ಕರ್ಕೊ ಬಂದ್ಬಿಟ್ಟಿದ್ಯಾ? ಆ್ಯಕ್ಚುಲಿ ನಮ್ಮ ಕಾಂಪಿಟೇಟರ್ಸ್ದು ಶೇರ್ಸ್ ಎಲ್ಲ ರೈಸ್ ಆಗಿದೆ ವೇದಾಂತ್. ನಾ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಲ್ ಆಫ್ ಎ ಸಡನ್ ಅದು ಹೇಗೆ ಇನ್ವೆಸ್ಟರ್ಸು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿರ ಅಂತಲೇ ಅರ್ಥ ಆಗ್ತಿಲ್ಲ. ನೀವು ಇದೇ ಟ್ರೆಂಡ್ನ ಫಾಲೋ ಮಾಡಿ ಸಾರ್ಥಕ್. ನಾವು 15 ಡೇಸಲ್ಲಿ ಆಟೋಮೆಟಿಕ್ಕಾಗಿ ಅಪ್ಪಾಗಿ ಮತ್ತೆ ಡೌನ್ ಆಗುತ್ತೆ. ಅದು ಹೇಗೆ ಹೇಳ್ತೀರಾ? ಮುಂಚೆನೂ ಇದೇ ರೀತಿ ಆಗಿತ್ತಾ? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅದನ್ನೇ ತಾನೇ ಹೇಳೋದು. ಫಾರ್ ಎಕ್ಸಾಂಪಲ್, 1 ಜಾಮೂನು ತಿಂದಾಗ ಬಹಳ ಖುಷಿ ಆಗುತ್ತೆ, 2 ತಿಂದಾಗ ಸ್ವಲ್ಪ ಕಡಿಮೆ, 3ನೇ ತಿಂದಾಗ ಓಕೆ ಮತ್ತು ತಿನ್ನಕ್ಕೆ ಹೋದರೆ ಮುಖ ಕೆಡುತ್ತೆ, ಸಾಕು ಅನ್ಸ್ಬಿಡುತ್ತೆ. ಬಿಸ್ನೆಸ್ ಮ್ಯಾನ್ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ನೋಡಿದ್ರೆ ಸಸ್ಟೈನ್ ಆಗುತ್ತೆ. ಪ್ರಾಫಿಟ್ ಅಂತ ಓವರಾಗಿ ಸೇಲ್ಸ್ ಮಾಡಕ್ಕೆ ನೋಡಿದ್ರೆ ಅದು 100% ಡ್ರಾಪ್ ಆಗುತ್ತೆ ಸಾರ್ಥಕ್. ಯಾವ ಬಾತೆ ಬಾಸ್, ನಾವು ಇದನ್ನೆಲ್ಲ ಬರೀ ಎಕನಾಮಿಕ್ಸ್ ಬುಕ್ಕಲ್ಲಿ ಓದಿದ್ವಿ, ಆದ್ರೆ ಇವತ್ತೇ ಅರ್ಥ ಆಗಿತ್ತು. ವೇದಾಂತ್, ಅಮೂಲ್ಯ, ನಾನು ಡೆಲ್ಲಿಗೆ ಹೊರಟಿದ್ದೀನಿ. I have to talk to Sarthak about few things. ನೀನು ಹೊರಗಡೆ ವೇಟ್ ಮಾಡು, I'll talk to you. ನಾನು ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದಿದ್ದು. ಅದೇ ನೀವು ಹೇಳ್ದೆ ಕೇಳ್ದೆ ಹೊರಟ್ಬಿಡ್ತೀರಾ? ಅದು 2 ದಿನಕ್ಕೆ ಡೆಲ್ಲಿ ಅಂತ. ಡೆಲ್ಲಿ ನಾನೆಲ್ಲ ರಿಸರ್ಚ್ ಮಾಡಿದೆ, 2.5 ಗಂಟೆ ಫ್ಲೈಟ್ ಜರ್ನಿ. ಇದೆಲ್ಲ ನನ್ಗೆ ಯಾಕೆ ಹೇಳಬೇಕು ಅಂತ ನಿಮ್ಗೆ ಅನ್ಸ್ಬೋದು, ಆದರೆ ನಾನು ಸುಮ್ಮನೆ ಮಾತಾಡಲ್ಲ. ಆಕ್ಚುಲಿ ನಾಳೆ ಮನೇಲಿ ಲಗ್ನ ಪತ್ರಿಕೆ ಪೂಜೆ ಇದೆ.
ನೀವೇ ಅದಕ್ಕೆಲ್ಲ ಓಡಾಡ್ತೀರಾ ಅನ್ಕೊಂಡ್ರೆ ಇದಕ್ಕಿದಾಗಿ ಓಡ್ ನಿಂತಿದ್ದೀರಲ್ಲ. ನನಗವೆಲ್ಲ ಗೊತ್ತಿಲ್ಲ. ನೀವೆಲ್ಲೂ ಹೋಗೋಗಿಲ್ಲ ಅಷ್ಟೇ. ಸಡನ್ ಆಗಿ ಹೀಗೆ ಹೋಗ್ಬಿಟ್ರೆ ನನ್ ಗತಿ ಏನು? ಡಿಟ್ಟೋ ಹೆಂಡತಿ ಗಂಡಂಗೆ ಹೇಳ್ದಂಗೆ ಹೇಳಿದ್ರು. ರೀ ನಿಂತ್ಕೊಳ್ರಿ, ನಾನು ಹಿಂದೆ ಹಿಂದೆ ಬರ್ತಿದ್ರು ಹೋಗ್ತಾನೆ ಇದ್ರಲ್ಲ. ಬರ್ತೀನಿ ಅಂತ ಏನು ಹೇಳಲೇ ಇಲ್ಲ. ನನ್ನನ್ನು ಲವ್ ಮಾಡೋ ಹೊಸತ್ರಲ್ಲಿ ಹಿಂದೆ ಮುಂದೆ ಸುತ್ತೋ ಥರ ಈಗಲೂ ಸುತ್ತಾ ಇದ್ದೀರಲ್ಲ. ಏನು ಅಭ್ಯಾಸ ಆಗೋಗಿದ್ಯಾ? ನೀವು ವಿಚಿತ್ರ ಬಿಡ್ರಿ. ಎಲ್ಲರೂ ಹೊಸತ್ರಲ್ಲಿ ಎಲ್ಲ ಚೆನ್ನಾಗಿತ್ತು, ಆದರೆ ಈಗ ನಮ್ಮ ಕಡೆ ಮೂಸ್ ಕೂಡ ನೋಡಲ್ಲ ಅಂತಾರೆ. ಆದರೆ ನೀವೀಗಲೂ ನನ್ನ ಹಿಂದೆನೇ ಬರ್ತಿದ್ದೀರಲ್ಲ ಅಂತ ಬೇಜಾರು ಮಾಡ್ಕೊಳ್ತೀರಾ? ಹೌದು, ಈಗ ಯಾರು ಬೇಜಾರು ಮಾಡ್ಕೊಂಡ್ರು? ನೀವು ಯಾಕೆ ಬಂದ್ರಿ? ನಾನು ಅದ್ಯ ನಿನ್ನೆ ರಾತ್ರಿ ಮಾತಾಡ್ತಿರುವಾಗ ಆರ್ತಿ ಏನೋ ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ಒಳ್ಳೆ ಟ್ರೈನಿಂಗ್ ತಗೋತಿದ್ದಾಳೆ, ಎಫರ್ಟ್ ಆಗ್ತಿದ್ದಾಳೆ. ಆದರೆ ಮಿಡಲ್ ಕ್ಲಾಸ್ ಮನೆಗೆ ಅಳಿಯಾಗೋ ನೀನು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ಯಾ ಅಂತ ಕೇಳಿದ್ಲು. ಕರೆಕ್ಟಾಗಿ ಕೇಳಿದ್ದಾರೆ. ಇಲ್ಲ ಅಂದಿದ್ರೆ ಇಂಥದ್ದೆಲ್ಲ ನಿಮ್ಮ ತಲೆಗೆ ಹೊಳಿತಾನೆ ಇರಲಿಲ್ಲ. ಎಲ್ಲರೂ ಲೀಡರ್ಗಳಾಗೋದ್ರೆ ಕಾರ್ಯಕರ್ತರು ಯಾರು? ನಮಗೆ ಹೊಸ ಐಡಿಯಾ ಹೊಳಿದೇ ಇದ್ರು ಯಾರು ಹೇಳ್ಕೊಟ್ಟ ಐಡಿಯಾನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂದರೆ ಆದ್ಯ ಹೇಳಿದ ನಿಜ ಅನಿಸಿ ಇವತ್ತು ಇಡೀ ದಿನ ನಿಮ್ಮನ್ನ ಫಾಲೋ ಮಾಡಿ ಮುಂದೆ ನಾನು ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳಕ್ ಬಂದೆ. ನೀವು ತುಂಬ ಮುದ್ದಾಗಿ ಮಾತಾಡ್ತೀರಾ ವಿಕ್ಕಿ ಅವರೇ. ನೀವು ಬಾಯಲ್ಲಿ ಚಿನ್ನದ ಸ್ಪೂನ್ ಹಿಡ್ಕೊಂಡು ಬೆಳೆದವರು. ಇದನ್ನೆಲ್ಲ ಕಲಿಯೋಕೆ ನಿಮ್ಗೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮದುವೆ ಆದಮೇಲೆ ನಾನು ನಿಮ್ಮನೆಗೆ ಬರ್ತೀನಿ. ನೀವೇನು ನಮ್ಮನೆಗೆ ಬರಲ್ವಲ್ಲ. ಮಾರ್ಕೆಟಲ್ಲಿ ಚೌಕಾಸಿ ಮಾಡೋದನ್ನ ನೀವ್ಯಾಕೆ ಕಲಿಬೇಕು? ಯಾಕೆ ಅಂದರೆ ನಿಮ್ಗೆ ಅದೆಷ್ಟು ಮುಖ್ಯನೋ ಹಾಗೇನೆ ನನಗೂ ಇದು ಮುಖ್ಯ. ಏನ್ ಮುಖ ನೋಡ್ತಾ ಇದ್ದೀರಾ? ನಾನು ಹೇಳಿ ನಿಜ ಅಲ್ವಾ? ನೀವು ಹೋಗ್ಬಿಟ್ರೆ ನನ್ ಗತಿ. ಏನಾಗಿದೆ ನಿಮಗೆ? ಇದು ಆಫೀಸು, ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಗೊತ್ತಿಲ್ಲ? ಕಬಡ್ಡಿ ಈಗ ಕಮ್ ವಿತ್ ಮೀ ಅಂದ್ರು, ಇಲ್ಲ ಡೆಲ್ಲಿಗೆ ಕಮ್ ವಿತ್ ಮೀ ಅಂದ್ರು, ಒಂದು ಗೊತ್ತಾಗ್ತಿಲ್ವಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ. ಕಲ್ಲಿನ ಕೋಟಿ ಕೂಗಿ ಪ್ರಳಯ ಆಗೋದು ಗ್ಯಾರಂಟಿನಾ ಅಂತ ಡೌಟು. ನಿಮ್ಗೇನ್ ಅನ್ಸುತ್ತೆ ಸಾರ್ಥಕ್ ಸರ್? ಇಷ್ಟು ದಿನ ವಿಕ್ಕಿನ ಬಾಮೈದ ಅಂತಿದ್ದೆ. ಈ ಬೆಳವಣಿಗೆ ಎಲ್ಲ ನೋಡ್ತಿದ್ರೆ ವಿಕ್ಕಿ ನನಗೆ ಸಣ್ಣ ಬಾಮೈದ ಆಗ್ತಾನ ಅಂತ ಡೌಟು. ನನ್ನ ಡೌಟು ಕರೆಕ್ಟೇ ಅಂತಾಯ್ತು. ವಿಕ್ಕಿ ಅವರೇ, ಒಂದು ಬ್ಯಾಗ್ ನಂಗೆ ಕೊಡಿ. ಯಾವಾಗಲೂ ಅಂಗಡಿಯಿಂದ ಸಾಮಾನು ತಂದು ನಂಗೆ ರೂಢಿ ಇದೆ. ನಿಮ್ಗೊಂದು ವಿಷಯ ಹೇಳ, ಹುಡುಗಿರು ಏನಕ್ಕೆ ಮದುವೆ ಆಗ್ತಾರೆ ಗೊತ್ತಾ? ಶಾಪಿಂಗ್ ಹೋದಾಗ ಬ್ಯಾಗ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಒಬ್ಬ ಹುಡುಗ ಬೇಕಲ್ಲ, ಅದಕ್ಕೆ. ಹಾಗೇನಿಲ್ಲ, ಸುಮ್ಮನೆ ಹೆಂಡತಿ ಮೇಲೆ ಜೋಕ್ ಬರೀತಾರೆ ಜನ. ಅದೆಲ್ಲ ವಾಸ್ತವ ಅಲ್ವೇ ಅಲ್ಲ. ಈಗ ಬ್ಯಾಗ್ ಕೊಡಿ, ಆಮೇಲೆ ಕೈ ನೋವಾಗುತ್ತೆ ನಿಮಗೆ. ಐರನ್ ರಾಡ್ಗೆ ಸಣ್ಣ ಕಾಟನ್ ಎತ್ತಾಕಿ ಐರನ್ ರಾಡ್ ಬೆಂಡ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಆರ್ತಿಯವರ. ಒಡ ಕಾಮಿಡಿ. ನೀವೇನು ಚಿಂತೆ ಮಾಡ್ಬಿಡಿ, ನಾನು ದಿನ ಜಿಮ್ಮಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ. ಇದೆಲ್ಲ ಏನೂ ಇಲ್ಲ, ಬೇಕಿದ್ರೆ ಇದ್ರ ಜೊತೆ ನಿಮ್ಮನ್ನು ಎತ್ಕೊಂಡು ಹೋಗ್ಲಾ? ಇದಕ್ಕೇನು ಕಮ್ಮಿ ಇಲ್ಲ. ನೀವು ಇರಿ, 1 kg ಕಾಫಿ ಪುಡಿ ತರ್ತೀನಿ. ಮಿಡಲ್ ಕ್ಲಾಸ್ ಮನೆಗೆ ಅಳಿ ಆಗ್ತೀನಿ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಕೊಂಡು ಹೇಗೋ ಬಂದ್ಬಿಟ್ಟೆ. ಇವಾಗ ನೋಡಿದ್ರೆ ಇನ್ನೂ 1 kg ಕಾಫಿ ಪುಡಿ ಹಾಕ್ತಿದ್ದಾರೆ. ಮಾರ್ಕೆಟೇ ಬೇರೆ, ಜಿಮ್ಮೇ ಬೇರೆ. ಹಲೋ ಮಿಸ್ಟರ್ ರೌಡಿ ನಾದ್ನೀಸ್ ಬಜರಂಗಿ ಅವರೇ, ನಮ್ಮ ಹುಡುಗಿ ಮುಂದೆ ನಮಗೆ ಒಂದು ಸ್ವಲ್ಪ ಶಕ್ತಿ ಕೊಟ್ಟು ಮರ್ಯಾದೆ ಉಳಿಸೋ ಥರ ನೋಡ್ಕೊಳಪ್ಪ. ವಿಕ್ಕಿ ಅವರೇ, ಬಂದೆ ಡಾರ್ಲಿಂಗ್. ಈಗ ಹೇಳು, ಅದೇನೋ ಹೇಳಬೇಕು ಅಂತಿದ್ದೆ. ಎಲ್ಲರೂ ಮುಂದೆ ವಟ ವಟ ಅಂತ ಅಂತಾನೆ ಇರ್ತೀಯಲ್ಲ. ನಿನ್ನ ಜೊತೆ ನಾನು ಈ ಜಗಳ ಮಾಡೋದಿಲ್ಲ ಅಂತ ಗೊತ್ತು ತಾನೆ? ವಾಟ್ ಯು ಮೀನ್ ಬೈ ನಿನ್ನ ಕತೆ? ಅದು ಅದು ಅದೇ ಅದನ್ನೇ ಹೇಳು ಅಂತ ಹೇಳ್ತಿರೋದು. ಅದು ನೀವು 2 ದಿನ ಆಫೀಸಲ್ಲೇ ಇರಲ್ಲ ಅಂದರೆ ಸಾರ್ಥಕ್ ಅಣ್ಣಂಗೂ ವಿಕ್ಕಿ ಬಾಬಂಗೂ ಕಷ್ಟ ಆಗಲ್ವಾ? ಇಲ್ಲಿದ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಕಂಪ್ನಿ ಕತೆ ಏನು ಅಂತ ಕೇಳಿದ್ದು. ಅಲ್ಲಿ ನನ್ನ ಕತೆ ಅಂದರೆ
ಕಂಪ್ನಿ ಕತೆ ಅಂತ. ವಾಟ್ ನಾನ್ ಸೆನ್ಸ್. ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿರೋದು ಇದೇ ಮೊದಲಲ್ಲ. ಈ ಸಲ ಬರೀ 2 ದಿನಕ್ಕೆ ಹೋಗ್ತಾ ಇದ್ದೀನಿ. ಕೆಲವು ಸಲ 14-15 ದಿನ ನಾನು ಫಾರಿನ್ ಟ್ರಿಪ್ಪಿಗೆ ಹೋಗಿದ್ದೀನಿ. ನನ್ನ ಎಂಪ್ಲಾಯೀಸ್ಗಳ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಆಬ್ಸೆನ್ಸಲ್ಲಿ ಅವ್ರ ಕಂಪ್ನಿನ ಚೆನ್ನಾಗಿ ನೋಡ್ಕೋತಾರೆ. ಅಲ್ಲ ಅದು ಹಾಗೆ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಮೂಲ್ಯ. ಇಷ್ಟೇ ಅಥವಾ ಬೇರೆ ಏನಾದರೂ ರಗಳೆ ಇದೆಯಾ? ನಾನು ಕನ್ಸರ್ನಿಂದ ಕೇಳಿದ್ರೆ ನಿಮ್ಗೆ ರಗಳೆ ಅನ್ಸುತ್ತಾ? ಮತ್ತೇನೇನು ಎಲ್ಲಾದ್ರಿಗೆ ಬಂದು ಒಟ ಅಂತಿದ್ರೆ ನೋಡಿದವರು ತಪ್ಪು ತಿಳ್ಕೊತಾರೆ. ನನ್ನ ದಿನ ಮಧ್ಯೆ ಬೇರೆ ಏನೋ ಇದು ಅಂತ ಅನ್ಕೋತಾರೆ. ಆಮೇಲೆ ಸುಮ್ಮನೆ ಅನ್ನೆಸೆಸರಿ ರೂಮರ್ಸ್ ಆಗುತ್ತೆ. ಐ ಆಮ್ ಗೆಟಿಂಗ್ ಲೇಟ್. ಐ ಹ್ಯಾವ್ ಟು ಲೀವ್. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ನನ್ನ ಬಿಟ್ಟು ಎಲ್ಗೂ ಹೋಗೋ ಹೋಗಿಲ್ಲ. It's okay, Amulia. Just 2 days. Things will be fine. ನಾನು ನಿಮ್ಮನ್ನ ಬ್ರಿಲಿಯಂಟು ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟು ದಡ್ರು ಅಂತ ಗೊತ್ತಿರಲಿಲ್ಲ. What are you talking? ಮತ್ತಿನ್ನೇನು, ಡೆಲ್ಲಿ ಕ್ಲೈಮೇಟ್ ಎಷ್ಟು ಹಾಳಾಗಿದೆ, ಅಲ್ಲಿ ಏರ್ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮಗೆ ಗೊತ್ತಿಲ್ವಾ? ಅಲ್ಲ, ಈಗ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ? ನೀನು ಯಾಕೆ ಹೀಗೆ ಆಡ್ತಿದ್ಯಾ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಡೆಲ್ಲಿಲಿರೋರು ಯಾರು ಬದುಕ್ತಾನೆ ಇಲ್ವಾ? ಎಲ್ಲ ಸಾಯ್ತಿದಾರ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ನಿಮ್ಮ ಬಗ್ಗೆ ಹೇಳ್ತಾ ಇರೋದು. ನಮಗೆ ನೀವೊಬ್ಬರೇ ಅಲ್ವಾ? ಒಳ್ಳೆ ಬಾಸು. ನಿಮ್ಗೇನಾದರೂ ಆದರೆ ಅಂತ ಟೆನ್ಷನ್ನು ಅಷ್ಟೇ. ಆಯಿತು, ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡ್ತೀನಿ. ಓಕೆನಾ? ಏನೇ ಬರೀ ಏನಾದರೂ ಸ್ಪೈಸಿಯಾಗಿ ಖಾರವಾಗಿ ಏನಾದರೂ ಕೊಡು. ಅಡುಗೆ ಮನೆಗೆ ಮೆಣಸಿನ್ಕಾಯಿ ಇದೆ ತಿನ್ನೋ. ಅಯ್ಯೋ ಕೊಡ್ತೀನಿ ಕಡೆ, ಯಾಕೆ ಹಿಂಗೆ ಕಿರ್ಚ್ಕೋತಾ ಇದೆಯಾ ಹೇಳು? ತುಂಬಾ ಹಸುವಾಯ್ತಮ್ಮ, ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅಂದ್ರೆ ಜೋರಾಗಿ ಕೂಗ್ದೆ. ಹಾಕ್ತೀನಿ ನೋಡು. ಏನೋ ಆಗೋಯ್ತು ಅಂತ ಓಡ್ ಬಂದೆ ಗೊತ್ತಾ? ನೀನು ಓಡಿಸಿದಕ್ಕೆ ಸಾರಿ, ಆದರೆ ನಮ್ಗೆ ತುಂಬ ಹೊಟ್ಟೆ ಹಸಿತಿದೆ ಅಮ್ಮ. ಪ್ಲೀಸ್ ಬೇಗ ಏನಾದರೂ ಕೊಡ್ತೀಯಾ? ಆಯಿತು ಕೊಡ್ತೀನಿ. ಮೊದಲು ಕ್ಲೀನಿಂಗ್ ಶುರು ಮಾಡು. ನಾಳೆನೇ ಮನೇಲಿ ಫಂಕ್ಷನ್ ಇರೋದು. ಮಗಳ ಮೇಲೆ ಚೂರು ಕರುಣೆನೇ ಇಲ್ಲ. ಹಸು ಆಗ್ತಿದೆ ಅಂದರೆ ಕೆಲಸ ಕೊಟ್ಟು ಹೋದ್ಲು. ಒಂದು ಮೊದಲನೇ ಮಗಳಾಗಿ ಹುಟ್ಟಬೇಕು, ಇಲ್ಲ ಕೊನೆ ಒಳಗೆ ಹುಟ್ಟಬೇಕು. ಅದನ್ನ ಬಿಟ್ಟು ಈ ಥರ ಸೆಂಟ್ರಲ್ ಸಿಕ್ಕಾಕೋಬಾರ್ದು. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಶ್ರೀಕಾಂತ, ಎಲ್ಲ ಬರ್ಕೊಂಡಿದ್ದೀರಾ ತಾನೆ? ಬ್ಯಾಲೆನ್ಸ್ ಇರೋದನ್ನೆಲ್ಲ ಒಂದು ವೇ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಚಿತ್ರಗುಪ್ತ ಮಿಸ್ ಮಾಡಿದ್ರು ಈ ಕಾಂತ ಮಿಸ್ ಮಾಡಲ್ಲ ಬಾಸ್. ರಾಜು ನಡೀರಿ. ವಾಟ್ ಹ್ಯಾಪೆಂಡ್? ಯಾಕೆ ಗಾಡಿ ನಿಲ್ಸಿದ್ರಿ? ಮುಂದೆ ನೋಡಿ ಸರ್. ಇದು ವಿರಹ ವೇದನೆ ಉತ್ತುಂಗ ಇರ್ಬೋದಾ? ಅಮೂಲ್ಯ, ಏನಾಯ್ತು? ಯಾಕೆ ಎಲ್ಲಿ ನಿಂತ್ಕೊಂಡಿದ್ಯಾ? ನೀವು ಏರ್ಪೋರ್ಟಿಗೆ ಹೋಗೋದಾದ್ರೆ ನಾನು ಬರ್ತೀನಿ. ಇಲ್ಲ ಅಮೂಲ್ಯ, ಫ್ಲೈಟ್ ಇರೋದು ಲೇಟ್ ನೈಟ್. ಅವ ಮೀಟಿಂಗ್ ಟು ಅಟೆಂಡ್ ನಾವು ಆದ್ಮೇಲೆ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋಗ್ತೀನಿ. ಬಾಲಂಗೋಚಿ ಇಲ್ಲ ಅಂದ್ರೆ ಗಾಳಿಪಟಕ್ಕೆ ಬೆಲೆನೇ ಇಲ್ಲ. ಕುಚ್ಚು ಕುಚ್ಚು ಹೋಗಯ್ಯ, ಕುಚ್ಚು ಕುಚ್ಚು ಹೋಗಯ್ಯ.
ನೀನು ಯಾಕೆ ಅಲ್ಲಿವರೆಗೂ ಬರಬೇಕು? ಇಲ್ಲಿ ಕೆಲಸ ಇಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಸ್. ನಾನು ಬರಬೇಕು ಅಂದ್ರೆ ಬರಬೇಕು, ಬರ್ತೀನಿ ಅಷ್ಟೇ. ಒಳ್ಳೆ ಕಥೆ ಆಯ್ತಲ್ಲ. ಶ್ರೀಕಾಂತ ಇಳಿರಿ ಕೆಳಗಡೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರೀತಾರೆ ಅಂತ ಕೇಳಿದ್ದೆ, ಆದ್ರೆ ಯಾವಾಗ್ಲೂ ಜೊತೆಲಿ ನಿನ್ ಕೆಲ್ಸಕ್ಕೆ ಒತ್ತು ಕೊಡೋರ್ನು ಸೈಡ್ ಕಳಿಸ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಶ್ರೀಕಾಂತ ಕೂಗಿದ್ ಕೇಳಿಸ್ತಾ? ಅಯ್ಯೋ ಬಾಸ್, ನನ್ನ ರೀಪ್ಲೇಸ್ ಮಾಡ್ತಿದ್ದೀರಾ ಬಾಸ್? You just shut up. What nonsense. ಮೊದಲೇ ಲೇಟ್ ಆಗ್ತಿದೆ. ಅಲ್ಲ ಬಾಸ್, ಆನ್ ದ ವೇ ನೋಟ್ಸ್ ಕೊಡ್ತೀನಿ ಅಂದ್ರಲ್ಲ ಬಾಸ್. ಅದನ್ನ ಇವಳಿಗೆ ಕೊಡ್ತೀನಿ.